MBBS ವಿದ್ಯಾರ್ಥಿಗಳಿದ್ದಂತಹ ಹಾಸ್ಟೆಲ್ಗೆ ಬಡಿದಿದೆ ವಿಮಾನ. 30ರಿಂದ 50 ಜನ ಇದ್ರಂತೆ. ಈಗ ಗಾಯಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಬರ್ತಾ ಇದೆ. MBBS ವಿದ್ಯಾರ್ಥಿಗಳಿದ್ದಂತಹ ಕಾಲೇಜ್ ಹಾಸ್ಟೆಲ್ ಅದು, ಅಲ್ಲಿಗೆ ಬಂದು ಬಡಿದಿದೆ. ಹಾಸ್ಟೆಲ್ನಲ್ಲಿ 30ರಿಂದ 50 MBBS ವಿದ್ಯಾರ್ಥಿಗಳಿದ್ದರು. ವಿಮಾನ ಡಿಕ್ಕಿಯಿಂದ ಹಲವು ವಿದ್ಯಾರ್ಥಿಗಳು ಸಾವನ್ನಪ್ಪಿರೋ ಶಂಕೆನೂ ಇದೆ. ಇನ್ನು ಕೆಲವರು ಗಾಯಗೊಂಡಿದ್ದಾರೆ, ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಂತ ಮಾಹಿತಿ ಇರತಕ್ಕಂಥದ್ದು. ಹಾಸ್ಟೆಲ್ ಅಂತಂದರೆ ಐ ಥಿಂಕ್ ಪಕ್ಕದಲ್ಲೇ ಕಾಲೇಜ್ ಕೂಡ ಇರುತ್ತೆ, ಮೆಡಿಕಲ್ ಕಾಲೇಜ್, ಅಲ್ಲಿಗೆ ಕಳಿಸ್ತಾರೆ. ಬಟ್ ನೋಡಿ, ಅದು ಬಿದ್ದಿರೋದು ನೋಡಿ ಹೆಂಗೆ ಕಾಣಿಸ್ತಾ ಇದೆ. ವಿಮಾನ ಬಿದ್ದಿರೋದು ಎಲ್ಲ ಛಿದ್ರ ಆಗೋಗಿದೆ, ಪೀಸ್ ಆಗಿಬಿಟ್ಟಿದೆ ಕಂಪ್ಲೀಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ವಿಮಾನ ಬಂದು ಕ್ರ್ಯಾಶ್ ಆದಂತಹ ಸಂದರ್ಭ ಮತ್ತು ಆ ಹಾಸ್ಟೆಲ್ಗೆ ಅದು ಬಡ್ದಿರ್ತಕ್ಕಂಥದ್ದು, ಆಮೇಲೆ ಇಮಿಡಿಯೇಟಾಗಿ ರಕ್ಷಣಾ ತಂಡ 5 ನಿಮಿಷಕ್ಕೆ ಅಲ್ಲಿಗೆ ಬಂದಿರತಕ್ಕಂಥದ್ದು, ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ಅಂತ? ಅರವಿಂದ, 1:38ಕ್ಕೆ ವಿಮಾನ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆದಂತಹ 5 ನಿಮಿಷದಲ್ಲಿ ಈ ಮೇಘನಿ ನಗರದ BJ ಮೆಡಿಕಲ್ ಕಾಲೇಜಿನ ಮೇಲೆ ಬಿದ್ದಿರೋದು. ಬಿದ್ದಂತಹ ರಭಸಕ್ಕೆ ಆ ಮೆಡಿಕಲ್ ಕಾಲೇಜಿನ ಮೆಸ್ ಏನಿದೆ, ಅಂದ್ರೆ ಅಡುಗೆ ಮನೆ ಏನಿದೆ, ಆ ಅಡುಗೆ ಮನೆಯ ಮೇಲೆ ಬಿದ್ದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಮಧ್ಯಾಹ್ನದ ಊಟದ ಸಮಯ, ಸಹಜವಾಗಿ ಎಲ್ಲರೂ ಕೂಡ ಕ್ಯಾಂಟೀನ್ಗೆ ಊಟವನ್ನ ಮಾಡೋದಕ್ಕೆ ಬಂದಿರ್ತಾರೆ. ಹೀಗಾಗಿ ಅಲ್ಲಿದ್ದಂತಹ ಕೆಲ ಮೆಡಿಕಲ್ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ ಅಲ್ಲಿರುವಂತಹ ವ್ಯವಸ್ಥಾಪಕರು, ಇವ್ರುಗಳಿಗೆ ಸಾಕಷ್ಟು ಗಾಯಗಳಾಗಿದ್ದಾವೆ. ಮತ್ತೆ ಅಲ್ಲಿ ಎಷ್ಟು ಸಾವು ನೋವಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕಂತೂ ಇಲ್ಲ. ಆದ್ರೆ ಯಾವಾಗ ಮೆಡಿಕಲ್ ಕಾಲೇಜಿನ ಕಿಚನ್ ಮೇಲೆ ಬಂದು ಬೀಳ್ತೋ ಫ್ಲೈಟು, ಆ ಸಂದರ್ಭದಲ್ಲಿ ಕಿಚನ್ ಸಂಪೂರ್ಣವಾಗಿ ಬೆಂಕಿಮಯವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ ಅದರ ಗೋಡೆಗಳು ಛಿದ್ರವಾಗಿದ್ದಾವೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ. ಈ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮೆಡಿಕಲ್ ವಿದ್ಯಾರ್ಥಿಗಳು, BJ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಆ ಒಂದು ಮೆಸ್ನ ಬಳಿ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದಾದ ಬಳಿಕ ಅದೇ ವಿಮಾನದಿಂದ ಅಕ್ಕಪಕ್ಕದ ಗೋಡೆಗಳಿಗೆ ಹಾನಿಯಾಗಿ ಬೇರೆ ಯಾರಿಗೆ ಗಾಯಗಳಾಗಿದ್ದಾವೆ ಅನ್ನೋ ಬಗ್ಗೆ ಈಗ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಅಲ್ಲಿನ ಕಾಲೇಜು ಆಡಳಿತ ಮಂಡಳಿ ಮಾಡ್ತಿರೋದು. ಅದ್ರ ಜೊತೆಗೆ ಯಾರು ವಿಮಾನದಲ್ಲಿದ್ದಂತಹ ಗಾಯಾಳುಗಳು ಮತ್ತೆ ಮೆಡಿಕಲ್ ಕಾಲೇಜಿನ ಗಾಯಾಳುಗಳು, ಈ ಇಬ್ಬರಿಗೂ ಕೂಡ ವೈದ್ಯಕೀಯ ನೆರವನ್ನ ಒದಗಿಸುವ ಕೆಲಸವನ್ನ, ಟ್ರೀಟ್ಮೆಂಟ್ ಕೊಡುವ ಕೆಲಸವನ್ನ ಮಾಡಲಾಗ್ತಿದೆ. ದುರಂತ ಏನಂತ ಹೇಳಿದ್ರೆ, ವಿಮಾನ ಬಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಇದೀಗ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರು ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜಿನ ಮೇಲೆ ಸಹ ಬಿದ್ದಿರೋದ್ರಿಂದ ಅಲ್ಲಿರ್ತಕ್ಕಂತಹ ಕೆಲ ವಿದ್ಯಾರ್ಥಿಗಳು ಇದೀಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವು ನೋವಿನ ಸಂಖ್ಯೆ ಏನಿದೆ ಇದು ಸಾಕಷ್ಟು ಏರ್ತಾನೆ ಇದೆ, ಕ್ಷಣಕ್ಕೂ ಏರ್ತಾನೆ ಇದೆ. ಯಾಕಂತ ಹೇಳಿದ್ರೆ ಫ್ಲೈಟ್ನ ಒಳಗೆ 242 ಮಂದಿ ಪ್ರಯಾಣಿಕರಿದ್ರು. ಅದು ಕ್ಯಾಪ್ಟನ್ನು, ಕೋ ಪೈಲಟು ಎಲ್ಲರನ್ನ ಸೇರಿಸಿ, ಕ್ಯಾಬಿನ್ ಕ್ರೂನಲ್ಲಿದ್ದಂತಹ ಸಿಬ್ಬಂದಿಗಳನ್ನ ಸೇರಿಸಿ 242 ಮಂದಿ ಪ್ರಯಾಣಿಕರಿದ್ರು. ಅದರಲ್ಲಿ ಭಾರತದವರು ಸುಮಾರು 161 ಮಂದಿ ಭಾರತೀಯರಿದ್ರು. ಉಳಿದವರು ಈ ಬ್ರಿಟನ್ ಮತ್ತೆ ಪೋರ್ಚುಗೀಸ್ ಪ್ರಜೆಗಳು, ಕೆನಡಾ ಪ್ರಜೆಗಳು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. 1:38ಕ್ಕೆ ಹಾರದಂತಹ ವಿಮಾನ ಕೇವಲ 5 ನಿಮಿಷಗಳಲ್ಲಿ ಕ್ರ್ಯಾಶ್ ಆಗಿರೋದು. ಎಲ್ಲೋ ಒಂದ್ ಕಡೆ ಆ ಪೈಲಟ್ಗೆ ಅರಿವಾಗಿದೆ. ಹೀಗಾಗಿ ಪೈಲಟ್ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡಿದ್ದಾನೆ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ತುರ್ತು ನೆರವಿಗೆ ಏನಾದ್ರೂ ಸಹಾಯ ಮಾಡಬಹುದಾ, ಈ ಕ್ಷಣದಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗುವಂತಹ ಸಂದರ್ಭ, ಫ್ಲೈಟ್ ನೆಲಕ್ಕೆ ಅಪ್ಪಳಿಸುವಂತಹ ಸಾಧ್ಯತೆ ಇದೆ, ಹೀಗಾಗಿ ಏನಾದ್ರೂ ಸಹಾಯ ಮಾಡಬಹುದಾ ಅನ್ನೋ ನಿರೀಕ್ಷೆಯನ್ನ, ಒಂದು ಬೇಡಿಕೆಯನ್ನ ಪೈಲಟ್ ಇಟ್ಟಿದ್ದಾರೆ ಸುಮಿತ್ ಸಬರ್ವಾಲ್. ಆದ್ರೆ ಅದು ಸಾಧ್ಯವಾಗಿಲ್ಲ. ವಾಪಸ್ ಕರೆಯನ್ನ ಮಾಡಿ ಆ ಪೈಲಟ್ಗಳನ್ನ ಮತ್ತೆ ಕೋ ಪೈಲಟ್ ಅನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು ಕೂಡ ಅದು ಸಾಧ್ಯವಾಗಿಲ್ಲ. ಅಷ್ಟರಲ್ಲಾಗಲೇ ಮೇಘನಿ ನಗರದ BJ ಮೆಡಿಕಲ್ ಕಾಲೇಜ್ ಮೇಲೆ ಫ್ಲೈಟ್ ಅಪ್ಪಳಿಸಿ ಆಗೋಗಿತ್ತು. ಅದಾದ ಬಳಿಕ ತತ್ಕ್ಷಣದಲ್ಲಿ ಹತ್ತಿರದಲ್ಲೇ ಇದ್ದಂತಹ ಆಂಬುಲೆನ್ಸ್ಗಳಿರ್ಬೋದು, ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ತುರ್ತಾಗಿ ಸ್ಥಳಕ್ಕೆ ಧಾವಿಸಿ ಅಲ್ಲಿನ ಬೆಂಕಿಯನ್ನು ನಂದಿಸುವ ಕೆಲಸವನ್ನ ಇದೀಗ ಹತೋಟಿಗೆ ತಂದಿದ್ದಾರೆ. ಮತ್ತೆ ಎಲ್ಲಾ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇನ್ನ ಸಾವುಗಳು ಎಷ್ಟು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕು. ಯಾಕಂತ ಹೇಳಿದ್ರೆ ಇದೀಗ ಸಾವುಗಳ ಸಂಖ್ಯೆ 100ರ ಆಸುಪಾಸನ್ನ ದಾಟಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. 242 ಮಂದಿ ಪ್ರಯಾಣಿಕರಿದ್ದಂತಹ ವಿಮಾನ ಬಿದ್ದಂತಹ ಸಂದರ್ಭದಲ್ಲಿ ವಿಮಾನ ಬೆಂಕಿ ಹೊತ್ತುಕೊಂಡಿದೆ, ದಟ್ಟವಾದ ಹೊಗೆ ಆವರಿಸಿದೆ. ಹೀಗಾಗಿ ಆ ಒಳಗಿದ್ದಂಥವರು ಬದುಕುಳಿಯೋದಕ್ಕೆ ಹೇಗೆ ಸಾಧ್ಯ? ಯಾಕಂತ ಹೇಳಿದ್ರೆ ಆ ದಟ್ಟವಾದ ಕಾರ್ಮೋಡದಂತಹ ಕಪ್ಪು ಹೊಗೆ ಇರ್ಬೋದು, ಅಥವಾ ಬೆಂಕಿ ಇರ್ಬೋದು, ಅಪ್ಪಳಿಸಿದಂತಹ ವೇಗ ಇರ್ಬೋದು, ಇವೆಲ್ಲವೂ ಕೂಡ ಇದರಿಂದ ಸಾವು ನೋವುಗಳು ಹೆಚ್ಚಾಗಿರುವ ಸಾಧ್ಯತೆ ಇದೆ. ಇದೀಗ ಆ ಬ್ಲಾಕ್ ಬಾಕ್ಸ್ ಏನಿದೆ ಅದನ್ನ ಸಹ ಇದೀಗ DGCA ಅಧಿಕಾರಿಗಳು ಮತ್ತೆ ಅಲ್ಲಿನ ವಿಮಾನಯಾನ ಸಿಬ್ಬಂದಿಗಳು ಕಲೆ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಿ ಪೈಲಟ್ ಸುಮಿತ್ ಸಬರ್ವಾಲ್ ಇರಬಹುದು ಅಥವಾ ಕೋ ಪೈಲಟ್ ಪೈಲಟ್ ಏನಿದ್ರು ಅವರು ಏನು ಹೇಳಿದ್ದಾರೆ, ಈ ಒಂದು ಅವಘಡಕ್ಕೆ ಕಾರಣ ಏನು ಅಂತೇಳಿ ಪೈಲಟ್ ಏನು ಹೇಳಿದ್ದಾರೆ ಅನ್ನೋದು ಆ ಬ್ಲಾಕ್ ಬಾಕ್ಸ್ ನಿಂದ ತಿಳಿದು ಬರಬೇಕಿದೆ.